ರೈತ ಮಿತ್ರರೇ, ಇದು ಬಯೋಸ್ಟಾರ್ ಎಂಬ ಜೈವಿಕ ಗೊಬ್ಬರ ಕಂಪ್ನಿ. ಇದನ್ನು ಬಳಸೋದು ಯಾವ ರೀತಿ ಅಂದರೆ 250 ಲೀಟ್ರು ಕ್ಯಾನ್ಗೆ ಇದು ನೋಡಿ PNPK ಇವು ಮೂರನ್ನು ಕೂಡ 1 ಲೀಟ್ರ್ ಇದಕ್ಕೆ ಹಾಕ್ಕೊಂಡು 250 ಲೀಟ್ರಿಗೆ ಪ್ರತಿ ಸಲನೂ ಬಕೆಟಿಗೆ ತುಂಬಬೇಕಾರೆ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ದೊಣ್ಣೆಲಿ ಈ ರೀತಿ ಆಡಿ ಅದಾದಮೇಲೆ ನೆಕ್ಸ್ಟು ಈ ರೀತಿ ಏನು ಪೈರು ಮಾಡಿದ್ದೀನೋ ಈ ಪೈರಿಗೆ ಪ್ರತಿಯೊಂದಕ್ಕೂ 100 ml ರೀತಿ 1 ಎಕರೆಗೆ 3 ಲೀಟ್ರ್ ಬಳಸಬೇಕು. ಸಾಧ್ಯವಾದಷ್ಟು ಗುಳಿಗೆ ಬಿಡಿಸ್ಬೇಕು. ಈ ರೀತಿ ಬಿಡಿಸಿದ್ರೆ ಬೆಳೆ ತುಂಬ ಅನುಕೂಲವಾಗಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ ನಮ್ಮ ಸ್ನೇಹಿತರು ಬಿಡ್ತಾರೆ, ಅಲ್ಲಿ ತಗೋಗ್ಬಿಟ್ರಕ್ಕ ಎಲ್ಲರೂ. ಈ ರೀತಿ ಗುಳಿಗೆ ಬಿಡಬೇಕು. ಈ ರೀತಿ ಗುಳಿಗೆ ಬಿಡಬೇಕಾದ್ರೆ ಭೂಮಿಲಿ 30ರಿಂದ 50% ಅಷ್ಟು ಭೂಮಿ ತೇವಾಂಶ ಇರಬೇಕು. ಹಿಂಗೆ ಮಾಡಿದ್ರೆ ಬೆಳೆ ತುಂಬ ಅದ್ಭುತವಾಗಿ ಬರುತ್ತೆ. ನಾನು ಇದನ್ನು ಕಬ್ಬು ಕಟಾವಾದ 5 ದಿನಕ್ಕೆ 6 ದಿನಕ್ಕೆ ಬಿಡಿಸ್ತಾ ಇದ್ದೀನಿ. ಇನ್ನು 1 ತಿಂಗಳಿಗೆ ತಿರ್ಗಾ ಮತ್ತೆ ವಿಡಿಯೋ ಮಾಡ್ತೀನಿ. ಅಲ್ಲ ಬಿಡ್ಕೋಗ್ರಕ್ಕ, ಬಿಡ್ಕೋಗ್ರಕ್ಕ. ಈ ರೀತಿ ಪ್ರತಿ ಗುಳಿಗೂ ಬಿಡಬೇಕು. ಒಂದೊಂದು ಗುಳಿಗೆ 100 ml ರೀತಿ ಬಿಡಬೇಕು. ಇವು NPK 3 ಲೀಟ್ರಿಂದ 1 ಎಕರೆಗೆ ಆಗುತ್ತೆ. ಇದನ್ನು ಬಳಸಿ ತುಂಬ ಇಳುವರಿ ಪಡಿಬೇಕು ಅಂತ ನಮ್ಮ ರೈತರಲ್ಲಿ ಕೇಳ್ಕೊತೀನಿ.